ರಂಗೇರಿದೆ ಪರಿಷತ್ ಚುನಾವಣೆ. ಕುದುರೆ ವ್ಯಾಪಾರದ ಶಂಕೆ ಕೂಡ ಇದೆ. ಈ ಒಂದು ಆತಂಕ ಹಿನ್ನೆಲೆಯಲ್ಲಿ ಮೂರೂ ಪಕ್ಷದಲ್ಲೂ ಭಾರೀ ಆತಂಕ ಎದುರಾಗಿದೆ. ವಿಧಾನ ಪರಿಷತ್ನ ಚುನಾವಣಾ ಕಣ ರಂಗೇರಿದೆ. ಆದರೆ ಚುನಾವಣಾ ಕಣ ರಂಗೇರಿದ ಹಾಗೇನೆ ಅಲ್ಲಿ ಕುದುರೆ ವ್ಯಾಪಾರದ ಆತಂಕವೂ ಕೂಡ ಈಗ ಎದುರಾಗ್ತಾ ಇದೆ. ಕುದುರೆ ವ್ಯಾಪಾರ ಆಗಬಹುದೇನೋ ಅನ್ನುವಂತಹ ಸಂಶಯ ಕೂಡ ಇದೆ. ಆ ಆತಂಕವೂ ಕಾಣಿಸ್ತಾ ಇದೆ. ಅದೇ ಕಾರಣಕ್ಕಾಗಿ ಮೂರೂ ಪಕ್ಷದಲ್ಲೂ ಕೂಡ ಭಾರೀ ಆತಂಕ ಶುರುವಾಗಿದ್ದು, ಕಾಂಗ್ರೆಸ್ನಿಂದ 5ನೇ ಅಭ್ಯರ್ಥಿಯಾಗಿ ವಿನಯನ್ನ ಕಣಕ್ಕಿಳಿಸಲಾಗಿದೆ. ಆದರೆ ವಿನಯ್ಗೆ ಟಕ್ಕರ್ ಕೊಡೋದಕ್ಕೆ NDA ಅಭ್ಯರ್ಥಿ ಇದ್ದು NDAಯಿಂದ ಗೋವಿಂದರಾಜು ಅವರು ಸ್ಪರ್ಧೆಯನ್ನ ಮಾಡ್ತಾರೆ. ಬಿಜೆಪಿ JDS ಮೈತ್ರಿ ಅಭ್ಯರ್ಥಿ NDAಯಿಂದ ಗೋವಿಂದರಾಜು ಅವರ ಸ್ಪರ್ಧೆ ಆಗುತ್ತೆ. ವಿನಯ್ ಕಾರ್ತಿಕ್ಗೆ ಇಲ್ಲಿ 4 ಮತಗಳ ಕೊರತೆ ಇದೆ. ಮತ್ತೊಂದು ಕಡೆ NDA ಅಭ್ಯರ್ಥಿಗೆ 3 ಮತಗಳ ಕೊರತೆ ಇದೆ. ಇದೇ ಕಾರಣಕ್ಕಾಗಿ ಕುದುರೆ ವ್ಯಾಪಾರ ಆಗಬಹುದು ಅನ್ನುವಂತಹ ಶಂಕೆ ಕೂಡ ಇದೆ, ಆತಂಕ ಕೂಡ ಇರುವಂಥದ್ದು. ತಮ್ಮ ಶಾಸಕರನ್ನ ಹಿಡಿದಿಟ್ಟುಕೊಳ್ಳೋದಕ್ಕೆ ಇದೀಗ ಪ್ಲಾನ್ ಅನ್ನ ಮಾಡಲಾಗಿದ್ದು, ರೆಸಾರ್ಟ್ ವಾಸ್ತವ್ಯಕ್ಕೆ ಮೂರೂ ಪಕ್ಷದಿಂದ ನಿರ್ಧಾರವನ್ನ ಮಾಡಲಾಗಿದೆ. ಜೂನ್ 17ರಂದೇ ಶಾಸಕರು ಹೋಟೆಲ್ಗೆ ಶಿಫ್ಟ್ ಆಗ್ತಾರೆ. 18ನೇ ತಾರೀಕು ಎಲೆಕ್ಷನ್ ಇರುವಂಥದ್ದು. ಈ ಹಿನ್ನೆಲೆಯಲ್ಲಿ 17ನೇ ತಾರೀಕೆ ಶಾಸಕರನ್ನ ಹೋಟೆಲ್ಗಳಿಗೆ ಶಿಫ್ಟ್ ಮಾಡಿ ಯಾವುದೇ ಕಾರಣಕ್ಕೂ ಇಲ್ಲಿ ಅಡ್ಡ ಮತದಾನ ಆಗಬಾರ್ದು ಅನ್ನುವಂತಹ ನಿಟ್ಟಿನಲ್ಲಿ ಎಲ್ಲಾ ಪ್ರಯತ್ನಗಳು ಮೂರೂ ಪಕ್ಷದಿಂದಲೂ ಕೂಡ ಆಗ್ತಾ ಇದೆ. NDAಯಿಂದ ಗೋವಿಂದರಾಜು ಅವರು ಸ್ಪರ್ಧೆ ಮಾಡಿದ್ದು, ಅದಕ್ಕೆ ಅವರಿಗೆ 3 ಮತಗಳ ಕೊರತೆ ಇದೆ. ಹಾಗಾಗಿ ಈ 3 ಮತಗಳನ್ನು ನಾನು ಪಡ್ಕೊಳ್ತೀನಿ ಅನ್ನುವಂತಹ ಮಾತನ್ನ ಕೂಡ ಅವರು ಹೇಳ್ತಾ ಇದ್ರು. ಹಾಗಾಗಿ ಈಗ ಕುದುರೆ ವ್ಯಾಪಾರದ ಆತಂಕ ಕೂಡ ನಿರ್ಮಾಣ ಆಗಿದೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಇನ್ನಷ್ಟು ಡೀಟೇಲ್ಸ್ ಅನ್ನ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಕೃಷ್ಣ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಕೃಷ್ಣ, ಕಾಂಗ್ರೆಸ್ನಲ್ಲಿ ಈಗಾಗಲೇ 5ನೇ ಅಭ್ಯರ್ಥಿಯನ್ನ ಕಣಕ್ಕಿಳಿಸಿದ್ದಾರೆ. ಆದರೆ 4 ಮತಗಳ ಅಂತರ, ಜೊತೆಗೆ NDA ಅಭ್ಯರ್ಥಿಯಾಗಿ 3ನೇ ಅಭ್ಯರ್ಥಿಗೂ ಕೂಡ 3 ಮತಗಳ ಅಂತರ ಇದೆ. ಸೊ ಈ ಲೆಕ್ಕಾಚಾರ ಸರಿದೂಗಿಸುವಂತಹ ಪ್ರಯತ್ನ. ಮತ್ತೊಂದು ಕಡೆ ಕುದುರೆ ವ್ಯಾಪಾರದ ಶಂಕೆ ಕೂಡ ಇರುವ ಹಿನ್ನೆಲೆಯಲ್ಲಿ ಏನೆಲ್ಲ ತಯಾರಿಗಳು ಮೂರೂ ಪಕ್ಷದಿಂದ ಆಗ್ತಿದೆ? ನವಿತಾ, ರಾಜ್ಯದಲ್ಲಿ ಪರಿಷತ್ ಮತ್ತು ರಾಜ್ಯಸಭೆ ಚುನಾವಣೆಯ ಕಣ ಈಗ ರಂಗೇರಿರುವಂಥದ್ದು. ಎಲ್ಲೊಂದು ಕಡೆ ರಾಜ್ಯಸಭೆ 4 ಸ್ಥಾನಗಳಿಗೆ ಏನೂ ಸಮಸ್ಯೆ ಆಗೋದಿಲ್ಲ, ಆ ಚುನಾವಣೆ ಚೆನ್ನಾಗಿ ಕೂಡ ನಡೆಯುತ್ತೆ. ಆದರೆ ಪರಿಷತ್ನ 7 ಸ್ಥಾನಗಳಿಗೆ ಚುನಾವಣೆ ನಡೆದ ಸಂದರ್ಭದಲ್ಲಿ ಒಂದಷ್ಟು ಬೆಳವಣಿಗೆಗಳು ಆಗುವಂಥ ಈಗ ದಟ್ಟ ಚರ್ಚೆಗಳು ಈಗ ನಡೀತಾ ಇರುವಂಥದ್ದು ರಾಜಕೀಯ ವಲಯದಲ್ಲಿ. ಒಂದು ಕಡೆಗಾಗಲೇ 5ನೇ ಅಭ್ಯರ್ಥಿ ಅಂದರೆ ಕಾಂಗ್ರೆಸ್ ಕೆಲವೊಂದು ಕಡೆ ಬಹುಮತ ಇಲ್ಲದೇ ಇದ್ರೂ ಕೂಡ, ಅಂದರೆ ಮತಗಳಿಕೆ ಇಲ್ಲದೇ ಇದ್ರೂ ಕೂಡ ಅದನ್ನು ಎಲ್ಲೊಂದು ಕಡೆ 5ನೇ ಅಭ್ಯರ್ಥಿಯನ್ನು ಕಾಂಗ್ರೆಸ್ ನಾಯಕರು ಕಣಕ್ಕಿಳಿಸಿದ್ದಾರೆ. ಹಾಗಾಗಿ ಎಲ್ಲೊಂದು ಕಡೆ ಮತಗಳು ಇನ್ನೂ ಕೂಡ ಬೇಕಾಗದಂಥ ಸಂದರ್ಭದಲ್ಲಿ ಆ ಒಂದು ಮತಗಳನ್ನು JDS ಪುಟ್ಟಿಗೆ ಕೈ ಹಾಕುತ್ತಾ ಅನ್ನೊಂದು ಈಗ ಚರ್ಚೆ ಶುರುವಾಗಿರುವಂಥದ್ದು. ಅದಕ್ಕೆ ಪೂರಕವಾಗಿಯೇ ಮುಖ್ಯಮಂತ್ರಿ DK ಶಿವಕುಮಾರ್ ಅವರು ಈಗಾಗಲೇ ಚದುರಂಗದ ಒಂದು ಮಾತನ್ನು ಪ್ರಸ್ತಾಪವನ್ನು ಮಾಡಿದ್ದಾರೆ. ಈಗಾಗಲೇ ಅದರ ಚದುರಂಗದ ಆಟ ಆಡಬೇಕಾಗತ್ತೆ ಅನ್ನೋ ಒಂದು ಮಾತನ್ನು ಹೇಳೋದ್ರ ಮುಖಾಂತರವಾಗಿ ಎಲ್ಲೊಂದು ಕಡೆ JDS ಬುಟ್ಟಿಗೆ ಕೈ ಹಾಕುವಂಥ ಒಂದು ಪರೋಕ್ಷವಾದಂಥ ಒಂದು ಸಂದೇಶವನ್ನು ಕೂಡ ಕೊಟ್ಟಿದ್ದಾರೆ. ಮತ್ತೊಂದು ಕಡೆ JDS ನಾಯಕರು ಕೂಡ ಬಹಳ ಎಚ್ಚರಿಕೆಯಿಂದ ಈಗಾಗಲೇ ನಡೆಯನ್ನು ತೋರಿರುವಂಥದ್ದು. ಯಾವಾಗ DK ಶಿವಕುಮಾರ್ ಈ ರೀತಿಯ ತಂತ್ರಗಾರಿಕೆ ಮಾಡಿದ್ರು, ಕಾಂಗ್ರೆಸ್ ನಾಯಕರು ಯಾವಾಗ 5ನೇ ಅಭ್ಯರ್ಥಿಯನ್ನು ಕಣಕ್ಕಿಳಿಸಿದ್ರು, ಅದಾದ ಬಳಿಕವಾಗಿ ಕೇಂದ್ರ ಸಚಿವರಾಗಿರ್ತಕ್ಕಂಥ HD ಕುಮಾರಸ್ವಾಮಿ ಅವರೇ ತಮ್ಮ ಪಕ್ಷದ ಶಾಸಕರನ್ನ ಸಭೆಯನ್ನು ಕರೆಯೋದ್ರ ಮುಖಾಂತರವಾಗಿ ಚರ್ಚೆ ಕೂಡ ಮಾಡಿದ್ದಾರೆ. ಯಾವ ರೀತಿಯಾಗಿ ಗೆಲುವಕ್ಕೆ ಪೂರಕವಾಗಿ ಮತಗಳು ಬೇಕಾಗುತ್ತೆ ಅನ್ನೋ ನಿಟ್ಟಿನಲ್ಲಿ ಕೂಡ ಚರ್ಚೆ ಕೂಡ ಮಾಡಿರುವಂಥದ್ದು. ಇಲ್ಲೊಂದು ಕಡೆ NDA ಅಭ್ಯರ್ಥಿಯಾಗಿ ಈಗಾಗಲೇ ಗೋವಿಂದರಾಜು ಅವರು 5ನೇ ಅಭ್ಯರ್ಥಿಯಾಗಿ ಕಣಕ್ಕೆ ಇಳಿದಿರುವಂಥದ್ದು. ಅವರಿಗೆ ಒಂದು 3-4 ಮತಗಳು ಬೇಕಾಗುತ್ತೆ. ಅಂತ ಸಂದರ್ಭದಲ್ಲಿ ಈಗಾಗಲೇ BJP ಅಭ್ಯರ್ಥಿಯಿಂದ ಕೂಡ ಒಂದು 6 ಮತಗಳು ಸಿಗ್ಬೋದು. ಈಗಾಗಲೇ JDSನಿಂದ 18 ಶಾಸಕರಿದ್ದಾರೆ. ಮತ್ತು ಈಗಾಗಲೇ 6 ಏನು BJP NDAಯಿಂದ ಕೂಡ ಸಿಗುವಂಥ ಸಾಧ್ಯತೆ. ಅದ್ರ ಜೊತೆಗೆ ಇನ್ನು ಉಳಿದಿರ್ತಕ್ಕಂಥ 3-4 ಮತಗಳು ಇಲ್ಲ ಒಂದು ಕಡೆ ಕಾಂಗ್ರೆಸ್ನಿಂದ ಆಡಳಿತ ಪಕ್ಷದ ಶಾಸಕರ ಮುಖಾಂತರವಾಗಿಯೇ ಇಲ್ಲ ಒಂದು ಕಡೆ ಅವರಿಂದ ಹಾಕಿಸಿಕೊಳ್ಳುವಂತ ನಿಟ್ಟಿನಲ್ಲಿ ಈಗಾಗಲೇ ಗೋವಿಂದರಾಜು ಅವರು ಒಂದಷ್ಟು ತಂತ್ರಗಾರಿಕೆಯನ್ನು ಮಾಡಿದ್ದಾರೆ. ಅಂದರೆ ಅವರಿಂದ ಮತಗಳು ಸಿಗ್ಬೋದು ಅಥವಾ 2ನೇ ಪ್ರಾಶಸ್ತ್ಯದ ಮತಗಳು ಸಿಗ್ಬೋದು ಅನ್ನೋ ಕಾರಣಕ್ಕೋಸ್ಕರವಾಗಿ ಮತ್ತೊಂದು ಕಡೆ ಯಾವುದೇ ಕಾರಣಕ್ಕೂ ಕೂಡ JDS ಮತಗಳು ಕಾಂಗ್ರೆಸ್ ಕಡೆ ವಾಲ್ದಂತೆ ಇಲ್ಲ ಒಂದು ಕಡೆ ಕಟ್ಟುನಿಟ್ಟಿನ ಒಂದು ರೀತಿ ತಂತ್ರಗಾರಿಕೆಯನ್ನು ಕೇಂದ್ರ ಸಚಿವರಾಗಿರ್ತಕ್ಕಂಥ HD ಕುಮಾರಸ್ವಾಮಿ ಮಾಡಿದ್ದಾರೆ ಅನ್ನುವಂಥದ್ದು. ಹಾಗಾಗಿನೇ 4ನೇ ಅಭ್ಯರ್ಥಿಯ ಒಂದು ಚುನಾವಣೆ ಏನಿದೆ ಅದು ಅತ್ಯಂತ ಮಹತ್ವವನ್ನು ಪಡ್ಕೊಂಡಿದೆ. ಕಾಂಗ್ರೆಸ್ ಅಭ್ಯರ್ಥಿ ವಿನಯ್ ಕಾರ್ತಿಕ್ ಅವರು ಗೆಲುವನ್ನು ಸಾಧಿಸ್ತಾರಾ ಅಥವಾ ಗೋವಿಂದರಾಜು ಅವರು ಗೆಲುವನ್ನು ಸಾಧಿಸ್ತಾರಾ ಅನ್ನೋ ಒಂದು ಪ್ರಶ್ನೆ ಇದೀಗ ಉದ್ಭವ ಆಗಿರುವಂಥದ್ದು. ಈ ಒಂದು 5ನೇ ಸ್ಥಾನದ ಅಭ್ಯರ್ಥಿ ಈಗ ಎಲ್ಲ ಒಂದು ಕಡೆ ಏನು 5ನೇ ಅಭ್ಯರ್ಥಿ ವಿನಯ್ ಕಾರ್ತಿಕ್ ಮತ್ತೆ ಗೋವಿಂದರಾಜು ಅವರು ಏನು ಸ್ಪರ್ಧೆ ಮಾಡಿದ್ದಾರೆ ನೇರ ಆ ಒಂದು ಚುನಾವಣೆ ಎಲ್ಲ ಒಂದು ಕಡೆ ಬರುವಂಥ ದಿನಗಳಲ್ಲಿ ಕೇಂದ್ರ ಸಚಿವರಾಗಿರ್ತಕ್ಕಂಥ HD ಕುಮಾರಸ್ವಾಮಿ ಮತ್ತೆ CM DK ಶಿವಕುಮಾರ್ ಅವರ ಒಂದು ರೀತಿ ದೊಡ್ಡ ಮಟ್ಟದ ಸಮರಕ್ಕೂ ಕೂಡ ಅದು ವೇದಿಕೆ ಆಗುವಂತಹ ಸಾಧ್ಯತೆ ಕೂಡ ಇರುವಂಥದ್ದು. ಈಗಾಗಲೇ NDA ಅಭ್ಯರ್ಥಿ BJP ಮತ್ತು JDS ನಾಯಕರು ಕೂಡ NDA ಮೈತ್ರಿ ಮಾಡ್ಕೊಂಡು ಅಭ್ಯರ್ಥಿಯನ್ನು ಕೂಡ ಕಣಕ್ಕಿಳಿಸ್ತಿದ್ದಾರೆ. 4 ಸ್ಥಾನಕ್ಕೇನು ಸಮಸ್ಯೆ ಇಲ್ಲ. ಅವರು ಕಾಂಗ್ರೆಸ್ನಿಂದನೂ ಕೂಡ ಆಯ್ಕೆ ಆಗ್ತಾರೆ. ಮತ್ತೊಂದು ಕಡೆ 2 ಸ್ಥಾನಗಳು ಕೂಡ BJP ಕೂಡ ಆಯ್ಕೆ ಆಗ್ತಾರೆ. ಇನ್ನು ಉಳಿದಿರ್ತಕ್ಕಂಥ 1 ಸ್ಥಾನ 7ನೇ ಅಭ್ಯರ್ಥಿ. ಹಾಗಾಗಿ
ಹಾಗಾಗಿ ಆ ಒಂದು ಸ್ಥಾನಕ್ಕೆ ಅದನ್ನು ಪಡೆದುಕೊಳ್ಳುವಂಥ ನಿಟ್ಟಿನಲ್ಲಿ ಆಡಳಿತಾರೂಢ ಕಾಂಗ್ರೆಸ್ ಕೂಡ ತಂತ್ರಗಾರಿಕೆಯನ್ನು ಮಾಡಿದೆ. ಮತ್ತೊಂದು ಕಡೆ JDS ಅವರು ಕೂಡ ತಂತ್ರಗಾರಿಕೆಯನ್ನು ಮಾಡೋದ್ರ ಮುಖಾಂತರವಾಗಿ ಆ ಒಂದು ಸ್ಥಾನವನ್ನು ಪಡೆಯುವಂಥ ನಿಟ್ಟಿನಲ್ಲಿ ಕೂಡ ಈಗಾಗಲೇ ತಂತ್ರಗಾರಿಕೆಯನ್ನು ಮಾಡಿದ್ದಾರೆ. ಹಾಗಾಗಿನೇ ಯಾವಾಗ ಈ ಒಂದು ಚುನಾವಣೆ ಬರ್ತಾ ಇದೆಯೋ ಜೂನ್ 18ನೇ ತಾರೀಕಿಗೆ ಒಂದು ಚುನಾವಣೆ ಕೂಡ ನಡೀತಾ ಇದೆ. ಹಾಗಾಗಿ ತಮ್ಮ ಪಕ್ಷದ ಶಾಸಕರನ್ನ ಎಲ್ಲೊಂದು ಕಡೆ ರಕ್ಷಣೆ ಮಾಡಬೇಕು ಅನ್ನೋ ಕಾರಣಕ್ಕೋಸ್ಕರವಾಗಿ 3 ಪಕ್ಷದ ನಾಯಕರು ಕೂಡ ತಂತ್ರಗಾರಿಕೆಯನ್ನು ಮಾಡಿದ್ದಾರೆ. ಒಂದು ಕಡೆ ಕಾಂಗ್ರೆಸ್ನ ಶಾಸಕರು ಕೂಡ ಜೂನ್ 17ನೇ ತಾರೀಕಿಗೆ ರೆಸಾರ್ಟ್ಗೆ ಶಿಫ್ಟ್ ಮಾಡುವಂತ ನಿಟ್ಟಿನಲ್ಲಿ ಕಾಂಗ್ರೆಸ್ ನಾಯಕರು ಈಗಾಗಲೇ ಪ್ಲಾನ್ ಅನ್ನು ಮಾಡಿದ್ದಾರೆ. ಅದ್ರ ಜೊತೆಗೆ ಕಾಂಗ್ರೆಸ್ನ ಎಲ್ಲೊಂದು ಕಡೆ ಕುದುರೆ ವ್ಯಾಪಾರದ ಭೀತಿ ಕೂಡ JDS ಮತ್ತೆ ಬಿಜೆಪಿ ಇರುವಂಥದ್ದು. ಹಾಗಾಗಿ ಬಿಜೆಪಿಯ ನಾಯಕರಾಗಿರ್ಬೋದು ಮತ್ತೊಂದು ಕಡೆ JDS ನಾಯಕರು ಕೂಡ ತಮ್ಮ ಪಕ್ಷದ ಶಾಸಕರನ್ನ ಆಡಳಿತಾರೂಢ ಕಾಂಗ್ರೆಸ್ನಿಂದ ತಪ್ಪಿಸುವಂತ ನಿಟ್ಟಿನಲ್ಲಿ ಆ ಒಂದು ಶಾಸಕರನ್ನ ಇದೀಗ ರೆಸಾರ್ಟ್ಗೆ ಶಿಫ್ಟ್ ಮಾಡುವಂತ ನಿಟ್ಟಿನಲ್ಲಿ ಅಂದ್ರೆ ಜೂನ್ 17ನೇ ತಾರೀಕಂದೇ ಶಾಸಕರನ್ನ ರೆಸಾರ್ಟ್ಗೆ ಶಿಫ್ಟ್ ಮಾಡೋದ್ರ ಮುಖಾಂತರವಾಗಿ ಜೂನ್ 18ನೇ ತಾರೀಕು ಏನು ಚುನಾವಣೆ ನಡೆಯುತ್ತೆ ಅಂದ್ರೆ ವಿಧಾನಸೌಧದಲ್ಲಿ ಈ ಒಂದು ಚುನಾವಣೆ ಕೂಡ ನಡೆಯುವಂಥದ್ದು. ಆ ಒಂದು ಚುನಾವಣೆಯ ದಿನನೇ ಶಾಸಕರನ್ನ ವಿಧಾನಸೌಧಕ್ಕೆ ಕರ್ಕೊಂಡು ಬರೋದ್ರ ಮುಖಾಂತರವಾಗಿ ಅಲ್ಲಿ ಮತವನ್ನು ಹಾಕುವಂತ ನಿಟ್ಟಿನಲ್ಲಿ ಕೂಡ ಈಗಾಗಲೇ ಪ್ಲಾನ್ ಅನ್ನು ಕೂಡ ರೂಪಿಸಿರುವಂಥದ್ದು. ಹಾಗಾಗಿ ಸಾಕಷ್ಟು ಮಹತ್ವವನ್ನು ಪಡ್ಕೊಂಡಿದೆ ಪರಿಷತ್ನ ಸ್ಥಾನದ ಚುನಾವಣೆ ಅಂತ ಹೇಳ್ಬೋದು. 7 ಸ್ಥಾನಗಳಿಗೆ ಚುನಾವಣೆ ಕೂಡ ನಡೆದ್ರು. ಇಲ್ಲ ಒಂದು ಕಡೆ ಕಾಂಗ್ರೆಸ್ನ 4 ಸ್ಥಾನಗಳಿಗೆ ಆರಾಮಾಗಿ ಕಾಂಗ್ರೆಸ್ ಆಡಳಿತಾರೂಢ 4 ಸ್ಥಾನಗಳಲ್ಲಿ ಜಯಬೇರಿ ಕೂಡ ಆಗುತ್ತೆ. ಮತ್ತೊಂದು ಕಡೆ ಬಿಜೆಪಿಯಿಂದ ಕೂಡ 2 ಸ್ಥಾನ ಕೂಡ ಗೆಲುವನ್ನು ಕೂಡ ಸಾಧಿಸುತ್ತೆ. ಆದರೆ 7ನೇ ಅಭ್ಯರ್ಥಿಯ ಸ್ಥಾನಕ್ಕೆ 7ನೇ ಸ್ಥಾನಕ್ಕೆ ಏನು ಪೈಪೋಟಿ ನಡೀತಾ ಇದೆ. ಒಂದು ಕಡೆ JDS ಕೂಡ ಅಭ್ಯರ್ಥಿಗಳನ್ನು ಕಣಕ್ಕಿಳಿಸ್ತಿದ್ದಾರೆ. ಮತ್ತೊಂದು ಕಡೆ ಕಾಂಗ್ರೆಸ್ನಿಂದನೂ ಕೂಡ DK ಶಿವಕುಮಾರ್ ಆಪ್ತಾರೆ, ಬೇರೆ ಯಾರು ಅಲ್ಲ DK ಶಿವಕುಮಾರ್ ಆಪ್ತಾರೆ. ಹಾಗಾಗಿ DK ಶಿವಕುಮಾರ್ ಅವರೇ ಈಗ ಚದುರಂಗದ ಆಟಕ್ಕೆ ಇಳಿದಿರ್ತಕ್ಕಂಥ ಸಂದರ್ಭದಲ್ಲಿ ಏನು ಬೇಕಾದರೂ ಆಗ್ಬೋದು. ಆ ಒಂದು ಲೆಕ್ಕಾಚಾರದ ಆದ್ಮೇಲೆ ಎಲ್ಲೊಂದು ಕಡೆ ಈ ಒಂದು ಚುನಾವಣೆ ಆಗ್ಬೋದು ಅನ್ನೋದು ಚರ್ಚೆ ಈಗ ರಾಜ್ಯ ರಾಜಕೀಯದಲ್ಲಿ ಕೇಳಿ ಬರ್ತಿರುವಂಥದ್ದು. ಥ್ಯಾಂಕ್ ಯು ಕೃಷ್ಣ ಡೀಟೇಲ್ಸ್ಗೆ.